ಆಡಿಯನ್ಸ್ಗೆ ಕ್ಲಾಸ್ ಫಿಲಮನ್ನು ತಂದು ಶುರು ಮಾಡಿ ಸಿಂಗಲ್ ಥಿಯೇಟರ್ಗಳನ್ನ ನಾವು ಒಳಗಡೆ ಮಾಡಿಕೊಂಡು ಫಿಲಮ್ ಅದೇ ಥರ ಡೀಟೈಲಿಂಗ್ ಮ್ಯೂಸಿಕ್ ಇರ್ಬೋದು, ಸೌಂಡ್ ಡಿಸೈನ್ ಇರ್ಬೋದು, ಪ್ರತಿಯೊಂದು ಶಾರ್ಟ್ಸ್ಗಳಿರ್ಬೋದು, ಹಾಗೆ ಅದನ್ನು ನಾವು ಟ್ರೀಟ್ ಮಾಡ್ಕೊಂಡು ಬಂದು ಇದು ಮಾಡಿದ್ವಿ. ಸೊ ನಮಗೆ ಆ್ಯಕ್ಚುಲಿ ಸಿಂಗಲ್ ಥಿಯೇಟ್ರ್ ಡೌಟೇ ಇತ್ತು ನಮಗೆ. ಸಿಂಗಲ್ ಥಿಯೇಟ್ರ್ ಯಾಕೆಂದರೆ ಈಗ ನೋಡಿ ಅಲ್ಲೊಂದು ಫುಲ್ಲು ಸೈಲೆನ್ಸ್ ಇರುತ್ತೆ ಒಂದು ಸೀನ್, ಅದರಲ್ಲಿ ಇಲ್ಲೇನೋ ಫ್ಯಾನ್ ಏನೋ ರನ್ ಆಗ್ತಾ ಇರುತ್ತೆ, ಈ ಥರದ್ದೆಲ್ಲ ನಮಗಿತ್ತು. ನಮ್ಮ ಸಿಂಗಲ್ ಥಿಯೇಟ್ರ್ ಆ್ಯಕ್ಚುಲಿ ನಾವು ತಲೆಯಲ್ಲೇ ಇಟ್ಕೊಂಡಿಲ್ಲ. ಬಟ್ ಇವತ್ತು ಇಲ್ಲಿ ಸಿಂಗಲ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಇಷ್ಟೊಂದು ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು. ಯಾಕೆಂದರೆ ಸಿಂಗಲ್ ಥಿಯೇಟ್ರ್ ಆಡಿಯನ್ಸು ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ, ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಅದನ್ನೇ ನಮಗೆ ತುಂಬ ಪ್ಲಸ್ ಪಾಯಿಂಟ್ ಮತ್ತು ತುಂಬ ಖುಷಿ ಪಡ್ತಾರೆ. ಸೊ ಅಫ್ಕೋರ್ಸ್ ಎಲ್ಲ ಡಿಪಾರ್ಟ್ಮೆಂಟು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಎಡಿಟಿಂಗ್ ಇರ್ಬೋದು, ಸೌಂಡ್ ಡಿಸೈನ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಸ್ಕ್ರೀನ್ ಪ್ಲೇ, ಪ್ರತಿಯೊಂದು ಎಕ್ಸ್ಪೆರಿಮೆಂಟಲ್ ಫಿಲಮ್. ಈ ಥರದೊಂದು ಎಕ್ಸ್ಪೆರಿಮೆಂಟಲ್ ಫಿಲಮ್ನ ಪ್ರೊಡ್ಯೂಸರ್ ಮೂಲಕ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಮ್ಗೆ ತುಂಬ ಖುಷಿ. ಆ ಒಂದು ಆತಂಕನೂ ಇತ್ತು ನಮಗೆ, ಎಕ್ಸ್ಪೆರಿಮೆಂಟ್ ಹೆಂಗೆ ತೊಗೊತಾರೆ. ಹಾಗೆ ಹೇಳಿದಂಗೆ ಈವನ್ ಹೀರೋಯಿನ್ ಡೈಲಾಗು ವಿಜುವಲ್ ಆದರೆ ಪ್ರತಿ ಕ್ಯಾರೆಕ್ಟರ್ಗಳು ಇಂಪಾರ್ಟೆಂಟ್, ಬರೀ ಹೀರೋ ಒಂದೇ ಅಲ್ಲ, ಎಲ್ಲ ಕ್ಯಾರೆಕ್ಟರ್ಗಳು ಮತ್ತು ತುಂಬ ವಿಷಯಗಳು ಹೇಳ್ತಾ ಇದ್ದಾರೆ. ಆ ಎಲ್ಲ ವಿಷಯಗಳಿಗೂ ವಿಜುವಲ್ ಹೊಡಿತಿದ್ದಾರೆ, ಮತ್ತು ಅದೇ ಒಂದು ದೊಡ್ಡ ಖುಷಿ ಆಗುತ್ತೆ. ಎಕ್ಸ್ಪ್ರೆಷನ್ಗೂ ಮ್ಯೂಸಿಕ್ಗಳನ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ ವಿನಯ್ ಸರ್ ಒಂದೊಂದು ಎಕ್ಸ್ಪ್ರೆಷನ್ಗೂ. ನೀವು ಆಡಿಯನ್ಸಾಗಿ ಕೂತ್ಕೊಂಡು ನೋಡಿದಾಗ ಏನು ಅನಿಸ್ತೈತೆ ಸರ್? ಅದನ್ನು ನಾವು ಆ್ಯಕ್ಚುಲಿ ಆಡಿಯನ್ಸ್ ಆಗಿ ನಾವು ಆಲ್ರೆಡಿ ನೋಡಿದ್ದೀವಿ. ಇವತ್ತು ಥಿಯೇಟ್ರಲ್ಲಿ ಅದನ್ನು ನಾವು ಮಾಡಿರೋ ಪ್ರಯೋಗಗಳನ್ನ ಆಡಿಯನ್ಸ್ ಯಾವ ಥರ ತಗೋತಾರೆ ಅಂತ ಇತ್ತು, ಆ ಪ್ರತಿಯೊಂದು ಡೀಟೇಲಿಂಗು ತಗೋತಾ ಇದ್ದಾರೆ. ಸೊ ಅದೇ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಪಾತ್ರಧಾರಿಗೂ ಮುಖ್ಯ ಸೂತ್ರಧಾರಿ ಪ್ರೊಡ್ಯೂಸರ್. ಸರ್, ಎಲ್ಲ ಪಾತ್ರಧಾರಿಗಳಿಗೂ ಮುಖ್ಯ ಸೂತ್ರಧಾರಿ ಪ್ರೊಡ್ಯೂಸರ್ ನೀವು. ನಿಮಗೆ ಏನು ಅನ್ನಿಸ್ತದೆ? ಭಾಳ ಖುಷಿ ಆಗ್ತಾ ಇದೆ. ಫಸ್ಟೇ ಈ ಸಂತೋಷಲ್ಲಿ ಹೌಸ್ಫುಲ್ ಆಗಿದ್ದು ನೋಡಿ ಇನ್ನೂ ಭಾಳ ಖುಷಿ ಆಯಿತು. ಹಾಗೆಯೇ ಸಿನಿಮಾ ನೋಡಿದ್ರೆ ಸಾಕಷ್ಟು ಜನ ವಿನಯ್ ಅವ್ರಿಗೆ ಇದು ಫಸ್ಟ್ ಫಿಲಮ್ ಆಗಿರಬೇಕಿತ್ತು ಅಂತ ಕೆಲವರು ಅಂದರು ನಮ್ಮ ಹತ್ರ ಬಂದು, ಅದು ಇನ್ನೂ ಖುಷಿ ಅನಿಸ್ತು. ಮತ್ತು ಮಲ್ಟಿಪ್ಲೆಕ್ಸ್ ಮೈಸೂರಿಂದ ಕಾಲ್ ಮಾಡಿಬಿಟ್ಟಿದ್ದೀನಿ. ಸರ್, ನಮ್ಮ ಮೈಸೂರಲ್ಲಿ ನಾವು ಈ ಥರ ಎಲ್ಲ ಆಚಾರ ವಿಚಾರಗಳು ಯಾವಾಗಲೂ ನಮ್ಮ ತಾತವರೆಲ್ಲ ಈ ಥರ ಎಲ್ಲ ನೋಡಿದ್ರಂತೆ, ಅಂಥ ಆಚಾರ ವಿಚಾರಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ರೆ ಭಾಳ ಖುಷಿ ಅನಿಸ್ತು. ಇಲ್ಲಿ ಕೆಲವರು ನೋಡಿದವರು ಸ್ಕ್ರೀನ್ ಪ್ಲೇ ಹೋಗಿರೋ ರೀತಿ ಇಷ್ಟಪಟ್ಟರು ತುಂಬ ಜನ. ಎಡಿಟಿಂಗ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತೀವಿ. ಥರ ಖುಷಿ ಆಗ್ತಾಯಿದೆ. ಒಂದು ಕಡೆ ಪ್ರೊಡ್ಯೂಸರು, ಇನ್ನೊಂದು ಕಡೆ ಆ್ಯಕ್ಟರ್, ಮೇಯ್ನ್ ಮುಖ್ಯ ಭೂಮಿಕೆ ನೀವು ಆ್ಯಕ್ಟ್ ಮಾಡ್ತೀರಾ. ಅದನ್ನು ನೋಡಿದಾಗ ಹೇಗೆ ಅನಿಸುತ್ತೆ? ಖುಷಿ ಆಯಿತು. ದೊಡ್ಡ ಸ್ಕ್ರೀನಲ್ಲಿ ನಮ್ಮನ್ನು ನಾವೇ ನೋಡಿದಾಗ ಫಸ್ಟ್ ಟೈಮ್ ಆ ಅನುಭವನೇ ಬೇರೆ ಥರ ಇರುತ್ತೆ. ಅದು ಸಂತೋಷ ಅಂತ ದೊಡ್ಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ನನ್ನನ್ನು ನಾನಲ್ಲಿ ನೋಡಿದಾಗ ಒಂಥರ ಖುಷಿ ಅನಿಸ್ತು. ಎಷ್ಟು ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದರೆ ಈಗ ಎಷ್ಟು ಡಿಮ್ಯಾಂಡ್ ಬಂದಿದೆ? ಸರ್, ಆಲ್ರೆಡಿ 100 ಸಿಂಗಲ್ ಸ್ಕ್ರೀನ್ಸು ಆ್ಯಂಡ್ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ 180 ಹೋಗಿದೆ. ಸೊ ಇವಾಗ ಜಸ್ಟ್ ಆಚೆ ಬಂದಿದ್ದೀವಿ. ಸೊ ಅಲ್ಲಿ ನೋಡ್ಬೇಕು ಸರ್, ಬರ್ತಾ ಇದೆ ಹೇಗಿದೆ ಅಂತ. ಎಸ್ ಸರ್, ನಾನು ನೋಡಿದಾಗ ನನಗನ್ಸಿದ್ದೇನೆಂದರೆ ಒಂದು ಒಳ್ಳೆ ವಿಲನ್ ಸಿಕ್ಕಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಖತ್ತಾಗಿದ್ದಾನಪ್ಪ ಅಂತ ಹೇಳಿ ನನಗನ್ನಿಸ್ತು. ಸೊ ಮುಂದಿನ ದಿನಗಳೇನು ಆ ಥರ ಆಫರ್ಗಳು ಬಂದರೆ ನೀವು ಮಾಡ್ತೀರಾ ಅಂತ? ಖಂಡಿತವಾಗ್ಲೂ ವಿಲನ್ ಪಾತ್ರ ಬಂದರೂ ಸರಿ,